ಇದ್ದಾಗ ಅಣ್ಣ ಆಗಲಿ ತಮ್ಮ ಆಗಲಿ ನಾನು ನನ್ನ ಬ್ರದರ್ ಅಂತೀನಿ. ಅವರು ನನ್ನ ಬೇರೆ ಯಾವ ಉದ್ದೇಶನೂ ನನಗಾಗಲಿ ದರ್ಶನ್ ಅವ್ರಿಗಾಗಲಿ ಮಾಡೋಂಗಿಲ್ಲ. ಎಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ಇದ್ದೀವಿ ನಾವು. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಕೇಳಿದ್ರಲ್ಲ ನೋಡಿ, ಪ್ರೇಮ್ ಅವರ ಒಂದು ಸರಳತೆ ಮಾರ್ಗ ಹೇಗಿದೆ ಅಂತ ಒಂದು ಕೇಳಿದ್ರಲ್ಲ ಮಾತನ್ನ. ಯಾಕೆಂತಂದರೆ ಡೈರೆಕ್ಟರ್ ನಿರ್ದೇಶನ ಅಂತ ಬಂದರೆ, ಡೈರೆಕ್ಟರ್ಸ್ ಅಂತ ಬಂದರೆ, ನಿರ್ದೇಶಕರು ಅಂತ ಬಂದರೆ ಏನೋ ಸಿನಿಮಾದಲ್ಲಿ ಸಿನಿಮಾ ಹೀರೋಗಳಿಗೆ ಅನ್ನದಾತರು, ನಿರ್ಮಾಪಕರು ಅಂದರೆ ಬಂದರೆ ಅನ್ನದಾತರು, ನಿರ್ದೇಶಕರು ಅಂತ ಬಂದರೆ ಅದು ಏನೋ ಒಂದು ಸಿನಿಮಾ ಮಾಡಿಕೊಡ್ತಕ್ಕಂಥ ಒಂದು ಹೆಡ್ ಅವರೇನೆ, ಆ ಥರನೂ ಕೂಡ ಕರೀತಾರೆ. ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ಪ್ರೇಮ್ ಅವ್ರಿಗೆ ನೋಡಿ, ಏನು ಲಾಸ್ಟ್ ಟೈಮ್ ಕೂಡ ಏನೇನಾಗಿತ್ತು ಅಂತಂದರೆ, ಪ್ರೇಮ್ ಏನು ದೊಡ್ಡ ಪುಡಂಗನ, ಅವನಿಗೆ ಹಿಡ್ಕೊಂಬೈತಾ ಅಂತೆಲ್ಲ ಇನ್ನೂ ಏನೇನೋ ಮಾತಾಡಿತ್ತು, ಚರ್ಚೆ ಆಗಿತ್ತು. ಅದ್ರ ವಿಷಯದ ಬಗ್ಗೆ ಈಗ ದರ್ಶನ್ ಸರ್ ಬಗ್ಗೆ ಸ್ವಲ್ಪ ಒಂದು ಮಾತಾಡೋಣ ಅಂತ ಅನಿಸ್ತು ಅಷ್ಟೇ. ನೋಡಿ, ಏನಾಗುತ್ತೆ ಅಂತಂದರೆ ಸ್ಯಾಂಡಲ್ವುಡ್ಡಲ್ಲಿ, ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸದಾ ನಿಮ್ಮ ಬೆಂಬಲ ಹೀಗೇ ಇರುತ್ತೆ ಅಂತ ಕೂಡ ತೃಪ್ತಿ ಇದೆ. ಸ್ನೇಹಿತರೆ ನೋಡಿ, ಲಾಸ್ಟ್ ಟೈಮ್ ಕೂಡ ಲಾಸ್ಟ್ ವರ್ಷ ಇದೇ ವರ್ಷವೇ ಈಗಾಗಿತ್ತು. ಅಂದರೆ ಲಾಸ್ಟ್ ವರ್ಷ ಅಂತಂದರೆ ಕಳೆದ ಒಂದು 2-3 ಇಯರ್ಸ್, ಒಂದು 3 ವರ್ಷ ಆಗಿತ್ತು. 3 ವರ್ಷದಿಂದ ಯಾವ ರೀತಿ ಆಗಿತ್ತು ಸುದ್ದಿ ಅಂತಂದರೆ, ಪ್ರೇಮ್ ಸರ್ದು ಮಾತ್ರ ಅಲ್ಲ, ಇಂದ್ರಜಿತ್ ಲಂಕೇಶ್ ಸರ್ದು ಆಗ್ಬೋದು, ಒಂದು ಜಗ್ಗೇಶ್ ಅವ್ರ ಸುದ್ದಿ ಆಗ್ಬೋದು, ಕೆಲವು ತುಂಬ ದರ್ಶನ್ ಸರ್ ಸುದ್ದಿ ಮಾತ್ರ ತುಂಬ ಇದೆ ಹಿಂದೆ ಎಲ್ಲ. ಅದನ್ನೆಲ್ಲ ಮುಂದೆ ನಾನು ಬಿಡಿಸಿ ಹೇಳ್ತಾ ಹೋಗ್ತೀನಿ. ಆದರೆ ಡೈರೆಕ್ಟರ್ ಪ್ರೇಮ್ ಸರ್ ಮಾತ್ರ ಹಿಂದೆ ಪ್ರೇಮ್ ಸರ್ ಮೇಲೆ ತುಂಬ ಕೂಗಾಡಿದ್ರು ದರ್ಶನ್ ಸರ್. ಯಾಕೆ ಈ ರೀತಿ ಕೂಗಾಡಿದ್ರು ಅಂತ ಅನ್ನೋದು ಅದು ಅವರೊಂದು ಏನೋ ಮೈಂಡ್ ಸೆಟ್ ಹೇಗಿತ್ತು ಆ ಟೈಮಲ್ಲಿ. ಬ್ಯುಸಿ ಇದ್ದರೆ, ಏನೋ ಬ್ಯುಸಿ ಪರ್ಸನ್ ಆಗಿರ್ತಾರೆ ಬಿಡಿ, ಏನೋ ಒಂದು ಸ್ಟ್ರೆಸ್ಸಲ್ಲಿ ಕೂಗಿರ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಆದರೆ ಪ್ರೇಮ್ ಸರ್ ಮಾತ್ರ ಏನಂತ ಇದ್ದಾರೆ ಅಂತಂದರೆ, ನೋಡಿ, ನನಗಂತೂ ದರ್ಶನ್ ಸರ್ ಮೇಲೆ ಯಾವುದೇ ಕೋಪ ಇಲ್ಲ. ನಾನು ಅವರು ಅಣ್ಣ ಬ್ರದರ್ ಅಂತಾರೆ, ನಾವು ಬ್ರದರ್ ಅಂತೀವಿ, ನಮ್ಮ ಫ್ಯಾಮಿಲಿ ಇದ್ದಂಗೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅಷ್ಟೇ. ನೋಡಿ, ದರ್ಶನ್ ಸರ್ ಮೇಲೆ ಯಾಕೆ ಸರಳತೆ ಮೆರೆದಂಗೆ ಆಯ್ತಲ್ಲಿ. ನೋಡಿ, ಅವರು ಕೂಡ ನಿರ್ದೇಶಕರಾಗಿ ನಾವು ಇಲ್ಲಿ ಕೊಚ್ಕೋತಾ ಇಲ್ಲ ಅಂದು. ನೋಡಿ, ಒಬ್ಬ ಡೈರೆಕ್ಟ್ರಾಗಿ ನಾನು ಅವ್ನಿಗೆ ಸಿನಿಮಾ ಮಾಡಿಕೊಟ್ಟಿದ್ದೀನಿ, ನಾನು ಹಿಂಗೆ ನಾನೇ ಮೇಲು ಅಂತೆಲ್ಲ ಇಲ್ಲಿ ಯಾರ ಮೇಲೂ ಅಲ್ಲ, ಯಾರು ಕೀಳು ಅಲ್ಲ ಅಂತ ಕೂಡ ತುಂಬ ನ್ಯೂಸಲ್ಲೆಲ್ಲ ತುಂಬ ಹೇಳಿದ್ರು ಅವರು. ಆದ್ದರಿಂದ ಇಲ್ಲಿ ಯಾರ ಮೇಲೂ ಅಲ್ಲ, ಯಾರು ಕೀಳು ಅಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಮಾತ್ರ ಅಲ್ಲದೆ ದರ್ಶನ್ ಸರ್ ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ ಇಷ್ಟೊತ್ತಿಗೆ ಅಂದ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಹಿಂದೆ ಎಲ್ಲ ದರ್ಶನ್ ಸರ್ ಸುದ್ದಿ ಅಂತೂ ತುಂಬ ವೈರಲ್ ಆಗಿದ್ದನ್ನು ನಾವು ನೋಡ್ಬೋದು. ಅದು ನೀವು ಏನಕ್ಕೆ ಆ ರೀತಿ ಆಗಿತ್ತು ಅಂತಂದರೆ, ನೋಡಿ, ಸರಳತೆಯನ್ನು ಒಂದು ಮೆರೆಯೋದ್ರಲ್ಲಿ ಪ್ರೇಮ್ ಸರ್ ಅಂತೂ ಎತ್ತಿದ ಕೈ. ಯಾವುದೇ ಒಂದು ಸಣ್ಣ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ ಅವ್ರು ತಲೆಗೆ ಹಾಕೊಳ್ಳಲ್ಲ. ಸಣ್ಣ ವಿಷಯ ಆದರೂ ಕೂಡ ಅಲ್ಲಿದ್ದಲ್ಲೇ ಕ್ಲಿಯರ್ ಮಾಡಿಬಿಡ್ತಾರೆ. ಕೆಲವು ನಿರ್ಮಾಪಕರು ಅಂತಂದರೆ ಕನಕಪುರ ಶ್ರೀನಿವಾಸ್ ಅಂತ, ಅವರು ಕೂಡ ಇದೇ ರೀತಿ ಆರೋಪ ಮಾಡಿದರು. ಪ್ರೇಮ್ ಅವ್ರು ನನಗೆ ಇಷ್ಟು ದುಡ್ಡು ಕೊಡಬೇಕು, 30 ಲಕ್ಷ 50 ಲಕ್ಷ ಇದು ಇಷ್ಟು ಕೊಟ್ಟು ನಂಗೆ ಕೊಡಬೇಕು, ಇನ್ನೂ ಬಾಕಿ ಇದೆ, ಮೋಸ ಮಾಡಿದ್ದಾರೆ ಅಂತ ಕೂಡ ಕಂಪ್ಲೇಂಟ್ ಮಾಡಿದರು. ಬಟ್ ಆದರೂ ಕೂಡ ಅದೆಲ್ಲ ಅಲ್ಲಿಗೆ ಕ್ಲಿಯರ್ ಮಾಡಿದ್ರು. ಯಾಕೆಂದರೆ ಅದೆಲ್ಲ ಅವರ ಒಂದು ಸರಳತೆ ಮತ್ತು ಅವ್ರದ್ದೊಂದು ಪರ್ಸ್ನಲ್ ವಿಷಯ ಕೂಡ ಆಗಿರುತ್ತೆ. ಆದರೂ ಕೂಡ ಪ್ರೇಮ್ ಸರ್ ಒಂದು ಸರಳತೆಯನ್ನು ನಾವು ಎತ್ತಿ ಹಿಡಿಯಬೇಕಿಲ್ಲಿ. ನೋಡಿ, ನಮ್ಮ ಸ್ಯಾಂಡಲ್ವುಡ್ ನಿರ್ದೇಶಕರು ಅಂತ ಬಂದಾಗ ನಿರ್ದೇಶಕರಿಗೆ ಅವ್ರದ್ದೇ ಆದ ಒಂದು ಕಷ್ಟಗಳಿದ್ದೇ ಇರುತ್ತೆ. ಏನು ಸಡನ್ಲಿ ಒಂದು ಮೂವಿ ಸಿನಿಮಾ ಮಾಡಿಕೊಡು ಅಂದರೆ ಅದು ಮಾಡೋಕ್ಕಾಗಲ್ಲ. ಒಂದು 2-3 ವರ್ಷ 5 ವರ್ಷನಾದರೂ ಈ ರೀತಿ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ಮೂವಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು ಅಂದರೆ ಇನ್ನೂ ಬಹಳ ಟೈಮ್ ಹಿಡಿಯುತ್ತೆ. ಎಷ್ಟೋ ಜನ ಒಂದು ಮೂವಿನ 6 ತಿಂಗಳು 1 ವರ್ಷದಲ್ಲಿ ಮಾಡಿಬಿಡ್ತೀನಿ ಅಂತೆಲ್ಲ ವಹಿಸ್ಕೋತಾರೆ. ಅದೆಲ್ಲ ಆ ರೀತಿ ಆಗಲ್ಲ. ಯಾಕೆಂದರೆ ಮಿನಿಮಮ್ ಇಲ್ಲ ಅಂದರೆ 2 ವರ್ಷ, 1.5 2 ವರ್ಷ ಬೇಕಾಗೇ ಆಗುತ್ತೆ. ಒಂದು ಶೂಟಿಂಗ್ನ ಮಾಡಬೇಕು ಅಂದರೆ, ಒಂದು ಡೇಟ್ ತೊಗೊಂಡು ಒಂದು ಮೂವಿನ ಮಾಡಿ, ಒಂದು ಎಡಿಟಿಂಗ್ ಮಾಡಿ ಅದನ್ನು ಮಾಡಬೇಕು ಅಂತಂದರೆ ತುಂಬ ಕಷ್ಟಪಟ್ಟಿರ್ತಕ್ಕಂಥ ಒಂದು ಶ್ರಮ, ಅದರ ಡೈರೆಕ್ಟ್ರು ನಿರ್ದೇಶಕರ ಹಿಂದೆ ಇರ್ತಕ್ಕಂಥ ಒಂದು ಶ್ರಮ ಇದೆಯಲ್ಲ, ಅದನ್ನು ಎಲ್ಲರೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ದರ್ಶನ್ ಸರ್ ಕೂಡ ಈ ರೀತಿ ಮಾತಾಡಿರ್ತಕ್ಕಂಥ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಡೈರೆಕ್ಟಾಗಿ ಹೇಳಿದ್ರು ಕೂಡ ಎಷ್ಟೋ ಜನ ಅಭಿಮಾನಿಗಳಿಗೂ ಬೇಜಾರಾಗುತ್ತೆ. ಯಾಕೆಂದರೆ ಅದೆಲ್ಲ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ಒಬ್ಬ ನಿರ್ದೇಶಕ ಈ ರೀತಿ ನೋಡಿ, ಈ ರೀತಿಯೆಲ್ಲ ಸಿನಿಮಾ ಮಾಡಿ ಕೊಡ್ತಾರೆ ಒಬ್ಬ ನಿರ್ದೇಶಕರು ಅಂತಂದರೆ ಅವ್ರಿಗೆ ನಾವು ಗೌರವ ಕೊಡೋದನ್ನು ಕಲೀಲೇಬೇಕಿಲ್ಲಿ. ಬಟ್ ದರ್ಶನ್ ಸರ್ ಕೊಟ್ಟಿಲ್ಲ ಅಂತಲ್ಲ, ಹಿಂದೆ ಎಲ್ಲ ತುಂಬ ಬೆಳೆಸಿದ್ದಾರೆ. ಅವರು ಕೂಡ ಎಷ್ಟೋ ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಏನೋ ಒಂದು ಆ ಮಾತು ಸ್ಟ್ರೆಸ್ಸಲ್ಲಿ, ಏನೋ ಒಂದು ಸ್ಟ್ರೆಸ್ ಅಂತಂದರೆ ಆ ಟೈಮಲ್ಲಿ ಏನೋ ಒಂದು ಅವ್ರಿಗೆ ಅನಾರೋಗ್ಯ ಆಗಿತ್ತು, ಏನೋ ಒಂದು ಆರೋಗ್ಯ ಸಮಸ್ಯೆ ಆಗಿತ್ತು ಅಂತ ಹೇಳ್ಬೋದು. ಆ ಟೈಮಲ್ಲಿ ಏನೋ ಹೇಳಿರ್ತಕ್ಕಂಥ ಒಂದು ಸಣ್ಣ ಮಾತದಷ್ಟೇ. ಅಷ್ಟಕ್ಕೂ ಕೂಡ ಏನೋ ಅವ್ರನ್ನೇ ನೋಡಿ, ಪ್ರೇಮ್ ಸರ್ ಏನೋ ಅಷ್ಟಕ್ಕೂ ಏನು ಬೇಜಾರೇನು ಮಾಡ್ಕೊಂಡಿಲ್ಲ, ತಪ್ಪು ತಿಳ್ಕೊಂಡಿಲ್ಲ. ಯಾಕೆಂತಂದರೆ ನಾವು ನೋಡ್ತಾ ಇರ್ಬೋದು, ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ಇವೆಲ್ಲ ಕಲಹಗಳೆಲ್ಲ ಇದ್ದದ್ದೇ. ದಿನನಿತ್ಯ ನೋಡ್ತಾ ಇರ್ತೀವಿ, ದಿನನಿತ್ಯ ನ್ಯೂಸಲ್ಲೆಲ್ಲ ಹಾಕಿದ್ರೆ ಸಾಕು. ಎಷ್ಟೋ ಜನ ನ್ಯೂಸ್ ಚಾನಲ್ ಅಂತೂ ನ್ಯೂಸ್ ಬಿಟ್ಟು ಸಿನಿಮಾ ಇಂಡಸ್ಟ್ರಿನೇ ಹಾಕೋ ಕೂತ್ಕೋತಾ ಇರ್ತಾರೆ. ಇದೆಲ್ಲ ಯಾಕೆ ಅಂತಂದರೆ, ಸಿನಿಮಾ ಅಂತಂದರೆ ಅದೇ ರೀತಿ ಹಿಂಗೆ ಇರುತ್ತೆ. ಅದು ನೋಡಿ, ಸಿನಿಮಾ ಅಂತ ಬಂದರೆ ಒಂದೊಂದು ಗಲಾಟೆಗಳು ಇದ್ದೇ ಇರುತ್ತೆ, ಏನೇನಾದರೂ ತಕರಾರುಗಳು. ಕೆಲವರೆಲ್ಲ ಆರ್ಟಿಸ್ಟ್ ಮೇಲೂ ಕೂಡ ಅಪವಾದಗಳು, ಕೆಲವರೆಲ್ಲ ಆರ್ಟಿಸ್ಟ್ಗೆ ಇನ್ನೂ ಚಾನ್ಸ್ ಸಿಕ್ಕದೇ ಇರೋದು, ಇದನ್ನೆಲ್ಲ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ನೋಡ್ತಾ ಹೋಗ್ಬೋದು. ಬಟ್ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ನಾವು ಏನಂತಂದರೆ ಇಲ್ಲಿ ಮೆರಿತಕ್ಕಂಥದ್ದು, ಸಾಹಸ ಮೆರಿಬೇಕಂಥದ್ದು ನಮ್ಮ ಇಂಡಸ್ಟ್ರಿ. ಏನೋ ಎಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಯಾರು ಕೂಡ ಟಾಪ್ ಹೀರೋಸ್ ಅಲ್ಲ, ಯಾರು ಕೂಡ ಅವರೊಬ್ಬರಿಂದ ಕೂಡ ಸಿನಿಮಾ ಇಂಡಸ್ಟ್ರಿ ಬೆಳೆಯಲ್ಲ. ಸಿನಿಮಾ ಇಂಡಸ್ಟ್ರಿ ಎಲ್ಲರ ನಟನೆ ಏನಿದೆ, ಎಲ್ಲರ ಒಂದು ಹೀರೋಗಳು ಮಾತ್ರ ಆಗಲಿ, ಎಲ್ಲರೂ ಸೈಡ್ ಆ್ಯಕ್ಟರ್ ಇದ್ದೇ ಕೂಡ ಸಿನಿಮಾ ಇಂಡಸ್ಟ್ರಿ ಬೆಳೆಯೋದು. ಕಾಮಿಡಿ ಆ್ಯಕ್ಟರ್
ಇರಬೇಕು, ಮ್ಯೂಸಿಕ್ ಡೈರೆಕ್ಟರ್ ಇರಬೇಕು, ಎಲ್ಲರೂ ಕೂಡ ನೋಡಿ ಸಿನಿಮಾ ಇಂಡಸ್ಟ್ರಿಲಿ ಬರೀ ಹೀರೋ ಇದು ಬಿಟ್ಟರೆ ಬೆಳೆಸ್ಬಿಟ್ರೆ ಸಿನಿಮಾ ಇಂಡಸ್ಟ್ರಿ ಆಗಲ್ಲ. ಇಲ್ಲಿ ಎಲ್ಲರೂ ಕೂಡ ಇದ್ದರೆ ಒಂದು ಸಿನಿಮಾ ಇಂಡಸ್ಟ್ರಿ ಬೆಳೀತಕ್ಕಂಥದ್ದು ಅಂತಂದ್ರೆ ಜನಗಳು ಕೂಡ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ದರ್ಶನ್ ಸರ್ ಅಭಿಮಾನಿಗಳು ಏನಿದ್ದೀರಾ ಅವರು ಕೂಡ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ತಾಳ್ಮೆಯಿಂದ ಇರಿ. ಯಾಕೆ ಅಂತಂದರೆ ತಾಳ್ಮೆಯ ಮೂಲಕ್ಕೆ ಒಂದು ದೊಡ್ಡ ಅರಿವು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುತ್ತೆ. ಎಷ್ಟೋ ಜನಗಳು ತಾಳ್ಮೆಯಿಂದ ಇರದೆ ನೋಡಿ, ಲಾಸ್ಟ್ ಟೈಮ್ ಕೂಡ ಜಗ್ಗೇಶ್ ಅವ್ರ ಮೇಲೆ ಕೂಡ ದಾಳಿಯಾಗಿತ್ತು. ಅದನ್ನು ಕೂಡ ನೆಕ್ಸ್ಟ್ ಬಿಡಿಸಿ ಹೇಳ್ತೀನಿ. ಜಗ್ಗೇಶ್ ಅವ್ರ ಮೇಲೆ ಯಾಕೆ ದಾಳಿ ಮಾಡಿದ್ರು ದರ್ಶನ್ ಅಭಿಮಾನಿಗಳು, ಫ್ಯಾನ್ಸ್ಗಳು, ಮತ್ತು ದರ್ಶನ್ ಸರ್ ಕೂಡ ಏನು ಅದಕ್ಕೆ ಪ್ರತಿಕ್ರಿಯೆ ಏನು ಕೊಟ್ಟರು ಜಗ್ಗೇಶ್ ಅವ್ರ ಮೇಲೆ ಈ ರೀತಿ ಆಗಿದ್ದಕ್ಕೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದೊಂದು ಬಿಡಿಸಿ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಈಗ ಪ್ರೇಮ್ ಸರ್ ಯಾವ ರೀತಿ ಮಾತಾಡಿದ್ರು ದರ್ಶನ್ ಅವ್ರ ಒಂದು ವಿಷಯಕ್ಕೆ ನೋಡಿ, ದರ್ಶನ್ ಅವರು ಯಾಕೆ ಈ ರೀತಿ ನನಗೆ ಮಾತಾಡಿದ್ರೋ ಗೊತ್ತಿಲ್ಲ, ನನಗೊಂಥರ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಸ್ವಲ್ಪ ಸಣ್ಣದಾಗಿ ಯಾಕೋ ನಿರ್ದೇಶಕರ ಬಗ್ಗೆ ಈ ರೀತಿ ಮಾತಾಡಬಾರ್ದಿತ್ತು ಅಂತ ಕೂಡ ಬೇಜಾರಾಯಿತು. ಬಟ್ ಆದರೂ ಕೂಡ ಅವ್ರು ಮನಸ್ಸು ಮಾಡಿದರೆ ಫಿಲ್ಮ್ ಚೇಂಬರ್ ಕಂಪ್ಲೇಂಟ್ ಮಾಡಿ ದರ್ಶನ್ ಸರ್ನಾಗೆ ಏನೋ ಒಂದು ಕಂಪ್ಲೇಂಟ್ ರೀತಿ ಮಾಡ್ಬೋದಿತ್ತು. ಆದರೆ ಅವ್ರು ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಒಂದು ಸಣ್ಣ ವಿಷಯನ ಈ ದೊಡ್ಡ ಮಟ್ಟದಲ್ಲಿ ಯಾಕೆ ತೊಗೋಬೇಕು ಅಂತ ಕೂಡ ಅಷ್ಟೆಲ್ಲ ತೀರ್ಮಾನ ತೊಗೊಳಕ್ಕೆ ಹೋಗಿಲ್ಲ. ಯಾಕೆಂದರೆ ದರ್ಶನ್ ಅಭಿಮಾನಿಗಳಂತೂ ತಲೆ ಕೆಡಿಸ್ಕೋಬೋದು, ಇದಕ್ಕೆ ಏನೋ ನಮ್ಮ ದರ್ಶನ್ ಸರ್ದೇ ತಪ್ಪಿಲ್ಲ, ಸರಿನೇ ನಾವು ಮಾಡಿರೋದು ಅಂತ ಕೂಡ ಅನ್ಕೋಬೋದು. ಬಟ್ ಏನಂತಂದರೆ ಸಿನಿಮಾ ಇಂಡಸ್ಟ್ರಿ ಏನು ಹೇಳುತ್ತೆ ಅಂತಂದರೆ ನಿರ್ದೇಶಕರದೇ ಇಲ್ಲಿ ತಪ್ಪೇನಿಲ್ಲ. ನಿರ್ದೇಶನ ಮಾಡ್ತಿರ್ತಕ್ಕಂಥ ಪ್ರೇಮ್ ಸರ್ ಏನಿದ್ದಾರೆ ಅವ್ರು ತಪ್ಪಲ್ಲ. ಇದು ದರ್ಶನ್ ಸರ್ಗೂ ಈ ರೀತಿ ಮಾತಾಡಿರೋದು, ಈಗ ನೋಡಿ ಅವರು ಯಾವ ವಿಷಯಕ್ಕೆ ಮಾತಾಡಿದ್ರು ಅಂತ ಕೂಡ ಒಂದು ಕಾರಣ ಇಲ್ಲ. ಏನಕ್ಕೆ ಮಾತಾಡ್ತಾರೆ ಈ ರೀತಿ? ಈಗ ದರ್ಶನ್ ಸರ್ ಮಾತಾಡಿರೋ ಒಂದು ರೀತಿ ಇದೆಯಲ್ಲ, ನಾವು ಪ್ರೇಮ್ ಏನು ದೊಡ್ಡ ಪುಡಂಗನ ಅಂತ, ಅಂದರೆ ಆ ಮಾತು ಯಾಕೆ ಮಾತಾಡಿದ್ರು ಅಂದರೆ ಏನೋ ಒಂದು ಅವ್ರಿಗೆ ಇರ್ತಕ್ಕಂಥ ಏನೋ ಒಂದು ಸ್ಟ್ರೆಸ್, ಆರೋಗ್ಯ ಸಮಸ್ಯೆ ಅಂತ ಮೊದಲೇ ಹೇಳಿದೆ ನಿಮಗೆ. ಆ ರೀತಿ ಏನೋ ಒಂದು ಬೈ ಮಿಸ್ಟೇಕ್ ಆಗಿ ಏನೋ ಮಾತಾಡಿಬಿಡ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಅದನ್ನು ಕೂಡ ಅದಕ್ಕೆ ಅವರು ಕೂಡ ಇದೇ ರೀತಿ ಮಿಸ್ಟೇಕಾಗಿ ಮಾತಾಡಿರ್ತಾರೆ ಅಂತ ಕೂಡ ತಲೆಗೆ ಹಾಕೊಂಡಿಲ್ಲ. ಏನಂತಂದರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಬಂದರೆ ನೂರಾರು ತಲೆನೋವುಗಳು ನೋಡ್ತಾ ಇರ್ತೀವಿ. ಆಗಾಗ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರುತ್ತೆ. ಈಗ ನೋಡಿ, ಎಷ್ಟೋ ಜನಕ್ಕೆ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ, ಎಷ್ಟೋ ಜನಕ್ಕೆ ಸಿಗಲ್ಲ. ಎಷ್ಟೋ ಜನ ಹೀರೋ ಆಗಿ ಬೆಳೀತಾರೆ, ಎಷ್ಟೋ ಜನ ಬರೀ 1-2 ಸಿನಿಮಾದಲ್ಲಿ ಹೀರೋ ಆಗಿ ಹೊರಟೋಗ್ತಾರೆ. ಅದೆಲ್ಲ ನಾವು ನೋಡ್ತಾ ಹೋಗ್ಬೋದು ಸಿನಿಮಾದಲ್ಲೆಲ್ಲ, ನೀವು ಕೂಡ ನೋಡ್ತಾ ಇರ್ತೀರಾ. ಬಟ್ ಆದರೂ ಕೂಡ 1-2 ಸಿನಿಮಾ ಮಾಡಿದ್ರು ಕೂಡ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಒಂದು ಸಿನಿಮಾವನ್ನು ಕೊಟ್ಟು ಹೋಗ್ಬಿಟ್ಟಿರ್ತಾರೆ. ಅದೆಲ್ಲ ಯಾಕೆ ಅಂತಂದರೆ ಸಿನಿಮಾವನ್ನು ನೋಡೋರು, ಸಿನಿಮಾ ಇಂಡಸ್ಟ್ರಿಯನ್ನು ಬೆಳೆಸೋರು ಅದು ಗೊತ್ತಿರುತ್ತೆ ನಿಮಗೆಲ್ರಿಗೂ. ಈಗಲೂ ಕೂಡ ಅಷ್ಟೇ, ಒಂದು ಸಿನಿಮಾ ಇಂಡಸ್ಟ್ರಿಯನ್ನು ಬೆಳೆಸಬೇಕು ಅಂತಂದರೆ ಬರೀ ಹೀರೋಗಳು, ನಿರ್ದೇಶಕರು, ನಿರ್ಮಾಪಕರು ಅಂತಲ್ಲ, ಕೆಲವು ಸಹ ಕಲಾವಿದರು, ಕಾಮಿಡಿ ಆ್ಯಕ್ಟರ್ಸು, ಕೆಲವು ಡ್ಯಾನ್ಸಿಂಗ್ ನೋಡಿ ಡ್ಯಾನ್ಸ್ ಮಾಡ್ತಕ್ಕಂಥ, ನಟನೆ ಮಾಡ್ತಕ್ಕಂಥ ಎಷ್ಟೋ ಜನ ಆರ್ಟಿಸ್ಟ್ಗಳನ್ನ ನಾವು ನೋಡ್ಬೋದು. ಅವರೆಲ್ಲರೂ ಕೂಡ ಇದ್ರೇ ಸಿನಿಮಾ ಇಂಡಸ್ಟ್ರಿ ಉಳಿಯೋದು. ಇಲ್ಲಾಂದರೆ ಸಿನಿಮಾ ಇಂಡಸ್ಟ್ರಿ ಬರೀ ಹೀರೋಗಳಿಂದ ಮಾತ್ರ ಕೂಡ ಸಿನಿಮಾ ಇಂಡಸ್ಟ್ರಿ ಆಗಲ್ಲ. ಯಾಕೆಂದರೆ ಎಷ್ಟೋ ಜನ ನಿರ್ದೇಶಕರು ಈಗಲೂ ಕೂಡ ನೋಡ್ತಾ ಇರ್ಬೋದು, ಅವರು ಡೈರೆಕ್ಟರ್ಗಳು ತವಿಂದಿರ್ದು ಎಷ್ಟೋ ಜನ ಕಷ್ಟ ಬೀಳ್ತಾ ಇರ್ತಕ್ಕಂಥದ್ದು ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ನೋಡ್ತಾನೆ ಇರ್ತೀವಿ. ಎಷ್ಟೋ ಜನ ಸಹ ನಿರ್ಮಾಪಕರು, ಸಹ ನಿರ್ದೇಶಕರೆಲ್ಲ ತುಂಬ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿ ಉಳಿಸ್ಬೇಕು ಅಂತ. ಅದೇ ಥರ ನೀವು ಕೂಡ ಸಿನಿಮಾ ಇಂಡಸ್ಟ್ರಿಯನ್ನು ಉಳಿಸ್ಕೊಂಡು ಹೋಗಿ. ಯಾಕೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಬೆಳೆಸ್ತಕ್ಕಂಥದ್ದು, ಉಳಿಸ್ತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯ ಇದು. ಯಾಕೆಂತಂದರೆ ಎಲ್ಲರ ಒಂದು ಕನಸು ನೋಡಿ. ಹಿಂದೆ ಎಲ್ಲ ಅಣ್ಣವ್ರ ಕಾಲದಿಂದ ಇಲ್ಲಿವರೆಗೂ ಎಷ್ಟು ಬೆಳೆಸ್ಕೊಂಡು ಬಂದಿದ್ದೀವೋ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಟ್ಕೊಂಡು ಹೋಗಬೇಕು ಅಂತ ಕೂಡ ಬಿಡಿಸಿ ಹೇಳ್ತಾ ಇದ್ದಾರೆ. ಈಗಲೂ ಅಷ್ಟೇ ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿ ಬೆಳೆಸ್ಕೋಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಅಷ್ಟೇ ಒಂದು ಕೆಟ್ಟ ಧಕ್ಕೆಯನ್ನು ತರುವಂಥ ಮಾಡೋಕ್ಕೆ ಹೋಗ್ಬಿಡಿ. ಅಭಿಮಾನಿಗಳು, ಫ್ಯಾನ್ಸ್ ಅಂತ ನಾವೇನು ಕರಿತೀವಿ, ಅವರೆಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ನಡ್ಕೊಳ್ಳೋಕೆ ಹೋಗ್ಬಿಡಿ. ದಯವಿಟ್ಟು ಸಿನಿಮಾ ಇಂಡಸ್ಟ್ರಿನ ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗಿ ಅಂತ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು.